ನಮಸ್ತೆ ನನ್ನ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನು ಇವತ್ತು ಕನಕಾಂಬರ ಸಸಿಯನ್ನು ನಾಟಿ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮುಖ್ಯವಾಗಿ ನೋಡಿ, ಕನಕಾಂಬರ ಸಸಿಯನ್ನು ನಾಟಿ ಮಾಡ್ತಕ್ಕಂಥ ಸಮಯ ಇದು ಸೂಕ್ತವಾದ ಸಮಯ ಆಗಿದೆ. ಯಾಕೆಂದರೆ ಸೂಡ್ರು ಬೀಳ್ತಾ ಇರೋದ್ರಿಂದ ಸಸಿಗಳು ತುಂಬ ಚೆನ್ನಾಗಿ ಹತ್ಕೊತವೆ, ಯಾವುದೇ ರೋಗ ರುಜಿನಗಳಿಗೆ ಒಳಗಾಗೋದಿಲ್ಲ. ಮಳೆ ಹೆಚ್ಚು ಆಗಿ ಶೀತ ಆಗಿ ಎಲೆ ಉದುರೋದು, ಕರ್ಗಾಗೋದು, ಕಡ್ಡಿ ಒಣಗೋದು, ಬೇರುಳಾಡೋದು ಮತ್ತೊಂದು ಏನು ಸಮಸ್ಯೆ ಆಗೋದಿಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಆಗ್ದಲೇ ಸೂಡ್ರು ಬೀಳ್ತಾ ಇರುತ್ತೆ, ಬಿಸಿಲು ಬೀಳ್ತಾ ಇರುತ್ತೆ, ನೀರನ್ನು ಚೆನ್ನಾಗಿ ಪೂರೈಕೆ ಮಾಡ್ಕೊತಾ ಇದ್ದರೆ ಇನ್ನೂ ಸ್ವಲ್ಪ ದಿನ ಮಳೆ ಇದೆ, ಅವಾಗವಾಗ ಮಳೆ ಬಂದರೆ ತುಂಬ ಚೆನ್ನಾಗಿ ಸಸಿಗಳು ಹತ್ಕೊತವೆ. ಈ ಸಮಯದಲ್ಲಿ ಯಾವುದೇ ಒಬ್ಬ ರೈತ ಕೂಡ ಕನಕಾಂಬರ ಸಸಿಯನ್ನು ನಾಟಿ ಮಾಡಬೇಕಂದ್ರೆ ಖಂಡಿತವಾಗಿಯೂ ನಾಟಿ ಮಾಡ್ಬೋದು. ನೋಡಿ, ನಂತರ ಏನಂದರೆ, ನೀವು ಮುಖ್ಯವಾಗಿ ಕನಕಾಂಬರ ಸಸಿಯನ್ನು ನಾಟಿ ಮಾಡೋದಕ್ಕೆ ಯೋಗ್ಯವಾದ ಸಸಿಗಳನ್ನು ಆಯ್ಕೆ ಮಾಡಬೇಕು. ನೋಡಿ, ಅವ್ರ ಕೈಯಲ್ಲಿ ಇರ್ತಕ್ಕಂಥ ಸಸಿಗಳು ಎಷ್ಟು ಉದ್ದ ಇದ್ದಾವೆ, ಕಡ್ಡಿ ಯಾವ ರೀತಿ ಇದ್ದಾವೆ ಎಲ್ಲ ಗಮನಿಸಿ ನೀವೇ ನೋಡಿ. ಒಮ್ಮೆ ನೋಡಿ ಈ ಥರ ಸಸಿಗಳನ್ನು ನೀವು ಹಾಕಬೇಕಾಗುತ್ತೆ. ನರ್ಸರಿಯಲ್ಲಿ ಸಿಗ್ತಕ್ಕಂಥ ಸಸಿಗಳು ಬರೀ 3 ಇಂಚ್ ಸಸಿಗಳಾಗಿರೋದ್ರಿಂದ ನೀವು ಅವನ್ನ ಹಾಕಿದಾಗ ಏನಾಗುತ್ತೆ, ಅವು ಶೀತಕ್ಕೆ ಕೊಳೆತು ಹೋಗೋದು, ಎಲೆ ಕರ್ಗಾಗೋದು, ಸಸಿ ಹತ್ಕಂದಲೇ ಇರೋದು ಮುಂತಾದ ಸಮಸ್ಯೆಗಳು ನಿಮಗೆ ತುಂಬ ಆಗ್ತವೆ. ಈ ರೀತಿಯ ಸಸಿಗಳನ್ನು, ಸ್ವಲ್ಪ ಬಲ್ತಿರ್ತಕ್ಕಂಥ ಕಡ್ಡಿಯ ಸಸಿಗಳನ್ನು ನೀವು ಹಾಕಿದರೆ ಖಂಡಿತವಾಗಿಯೂ ನಿಮ್ಮ ಸಸಿಗಳು ಉತ್ತಮ ರೀತಿಯಲ್ಲಿ ಈ ಸಮಯದಲ್ಲಿ ಹತ್ಕೊಳ್ತವೆ. ಒಂದು 3-4 ತಿಂಗಳಿಗೆ ನೀವು ಹೂವನ್ನು ಬಿಡಿಸ್ಬೋದು. ಅಚ್ಚುಕಟ್ಟಾಗಿ ಕಳೆ, ಸರಿಯಾದ ರೀತಿಯ ಔಷಧಿ ಅಂದರೆ ಸ್ವಲ್ಪ 1-2 ತಿಂಗಳು ಸಸಿ ಆಗುತ್ತಾ 4 ಹಾಕಿದ ಮೇಲೆ ಅವಾಗ 1 ಟೈಮ್ 2 ಟೈಮು ಸಸಿ ಔಷಧಿ ಹೊಡ್ಕೊತಾ ಇದ್ದರೆ ಚೆನ್ನಾಗಿ ಬೇಗ ಮಗ್ಗು ಬರುತ್ತೆ, ತುಂಬ ಚೆನ್ನಾಗಿ ಹೂವು ಅರಳುತ್ತೆ. 3-4 ತಿಂಗಳೊಳಗೆ ಹೂವು ಬಿಡಿಸ್ಬಿಡ್ಬೋದು ನೀವು. ಪ್ರತಿಯೊಬ್ಬ ರೈತರು ಕೂಡ, ಯಾವುದೇ ಒಬ್ಬ ರೈತ ಕೂಡ ಕನಕಾಂಬರ ಸಸಿಯನ್ನು ಹಾಕಬೇಕು ಅಂದರೆ ಸೂಕ್ತವಾದ ಸಮಯ ಕೂಡ ಇದಾಗಿದೆ. ನೋಡಿ, ಸಸಿಯ ಬೆಲೆ ಇವತ್ತು 2.5 3 ರೂಪಾಯಿ ಇದೆ. ಇದು ಎಲ್ಲಿ ಅಂದರೆ ಈರುಳ್ಳಿ ಕುಳಿಗೆ ಹಾಕಿರ್ತಾರೆ, ಬದಿಗೆಗಳಿಗೆ ಹಾಕಿರ್ತಾರೆ, ಆಗ ಸಸಿ ಬಂದಿರುತ್ತೆ. ಆ ಸಸಿ ಈ ರೀತಿ ಇರೋದಕ್ಕೆ ಸಾಧ್ಯ ಆಗಿರುತ್ತೆ. ಇದು ಆಲ್ರೆಡಿ 1-2 ತಿಂಗಳು ಪೈರಾಗಿರುತ್ತೆ. ಇದು ಸಸಿ, ಇದು ನಾಟಿ ಮಾಡೋಕ್ಕೂ ಮುಂಚೆನೇ ಇಂಥ ಸಸಿಯನ್ನೇ ತಂದು ನೀವು ನಾಟಿ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ರೈತನೂ ಕೂಡ ಇದೇ ರೀತಿ ಸಸಿಯನ್ನು ತಂದು ನಾಟಿ ಮಾಡಿದರೆ ನೀವು ಹೂವಿನಲ್ಲಿ ಸಕ್ಸಸ್ ಆಗ್ಬೋದು, ಉತ್ತಮವಾದ ಹೂವಿನ ತೋಟವನ್ನು ಬೆಳೆಸ್ಬೋದು. ಇಲ್ಲ, ನಾನು ನರ್ಸರಿಯಲ್ಲಿ 3 ಇಂಚಿನ ಸಸಿ ತಂದು ಹಾಕ್ತೀನಿ ಅಂದರೆ ಅದು ಪಾಸು ಆಗ್ಬೋದು, ಇಲ್ಲ ಫೇಲು ಆಗ್ಬೋದು. ನೋಡಿ, ಇಷ್ಟೆಲ್ಲ ಮಾಹಿತಿಯನ್ನು ನಾನು ತಿಳಿಸಿದ್ದೇನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿ ಹಲವು ಮಾಹಿತಿಗಳನ್ನು ತಿಳಿಸ್ತಾ ಇರ್ತೀನಿ. ಕನಕಾಂಬರ ಸಸಿ ನಾಟಿ ಮಾಡೋದಕ್ಕೆ ಉತ್ತಮವಾದ ಯೋಗ್ಯವಾದ ಸಮಯ ಇದಾಗಿರುತ್ತೆ. ಸೂಡ್ರು ಆಗಿರೋದ್ರಿಂದ ಈಗ ಸಸಿಗಳು ತುಂಬ ಚೆನ್ನಾಗಿ ಹತ್ಕೊತವೆ. ಪ್ರತಿಯೊಬ್ಬ ರೈತನೂ ಕೂಡ ಕನಕಾಂಬರ ಹೂವಿನ ತೋಟವನ್ನು ಮಾಡಬೇಕಂದ್ರೆ ಈ ಸಮಯವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೇ.